ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತೋರಿಸ್ತಿರೋ ಪ್ರಾಡಕ್ಟ್ ಬಂದು ಸ್ಟೋರೇಜ್ ಬಾಕ್ಸ್. ಸೊ ಇದು ಬಂದು ವಿತಿನ್ 200 ರುಪೀಸ್ ಒಳಗಡೆ ಸಿಗುತ್ತೆ. ಇದು ಬಂದು ತುಂಬ ಅಫೋರ್ಡಬಲ್ ಆ್ಯಂಡ್ ರೀಸನಬಲ್ ಪ್ರೈಸ್. ಸೊ ಈ ಪ್ರಾಡಕ್ಟಲ್ಲಿ ನಾವು ಬೇಬಿ ಕ್ಲೋತ್ಸ್ ಮತ್ತು ಟಾಯ್ಸ್ ಇಟ್ಕೊಬೋದು. ಸೊ ಇದು ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಸೊ ನಾನು ಇದರಲ್ಲಿ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಮಗುವಿನ ಬಟ್ಟೆಗಳೆಲ್ಲ ಹಾಗಾಗಿ ಇಡೋ ಬದಲು ಸೊ ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಒಂದು ಸ್ಟೋರೇಜ್ ಬಾಕ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನೀವು ನೋಡ್ತಿರ್ಬೋದು, ಸೊ ಇದರಲ್ಲಿ 2 ಥರ ಸ್ಟೋರೇಜ್ ಬಾಕ್ಸಸ್ ಬರುತ್ತೆ. ಒಂದು ಸ್ಮಾಲ್ ಸೈಜ್ ಆ್ಯಂಡ್ ಇನ್ನೊಂದು ಬಿಗ್ ಸೈಜ್. ಸೊ ಸ್ಮಾಲ್ ಸೈಜ್ ಬಾಕ್ಸು ಬಂದು ನೀಟಾಗಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಬಿಗ್ ಸೈಜ್ ಬಾಕ್ಸ್ ಬಂದು ನೀಟಾಗಿ ಸ್ಪೇಷಿಯಸ್ ಆಗಿರುತ್ತೆ. ಸೊ ಈ 2 ಬಾಕ್ಸಲ್ಲಿ ನೀವು ಯಾವ ಥರ ಬೇಕಾದರೂ ಆರ್ಗನೈಸ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಏನೇನು ಬಾಕ್ಸಲ್ಲಿ ಹಾಕ್ಬೋದು, ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ತುಂಬ ನೀಟಾಗಿ ಕ್ಯೂಟಾಗಿ ಕಾಣುತ್ತೆ. ಸೊ ಕ್ಲಾತು ಅಷ್ಟೇ ನಿಮಗೆ ತುಂಬ ನೀಟಾಗಿರುತ್ತೆ. ಸೊ ನೋಡೋಕ್ಕೂ ಕಲರು ಅಟ್ರಾಕ್ಟಿವ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು, ಸೊ ನಾನು ಸ್ಮಾಲ್ ಬಾಕ್ಸಲ್ಲಿ ಮಗುವಿನ ಸಾಕ್ಸಸ್ಸು, ಮಗುವಿನ ಕ್ಯಾಪ್ಸ್ ಆ್ಯಂಡ್ ಸ್ಕಾರ್ಫ್ಸ್ ಆ್ಯಂಡ್ ಮಿಕ್ಕಿದ್ದು ಸ್ಮಾಲ್ ನ್ಯಾಪ್ಕಿನ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಿಮಗೆ ದೊಡ್ಡ ಸೈಜ್ ಬಾಕ್ಸಲ್ಲಿ ಮಗುವಿನ ಡೈಲಿ ಯೂಸ್ ಬಟ್ಟೆಗಳು ಮತ್ತು ಮಗುವಿನ ಜಾಕೆಟ್ಸ್ ಆ್ಯಂಡ್ ಮಗುವಿನ ಸ್ವೆಟರ್ಸ್ ಇದನ್ನೆಲ್ಲ ಸ್ಟೋರ್ ಮಾಡಿಟ್ಕೋಬೋದು. ಆ್ಯಂಡ್ ಹಾಗೆ ನೀವು ನೋಡ್ಬೋದು ಈ ದೊಡ್ಡ ಬಾಕ್ಸಲ್ಲಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ನಿಮಗೆ ತುಂಬ ಬಟ್ಟೆಗಳಿರಿಸುತ್ತೆ ಇದರಲ್ಲಿ. ತುಂಬ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು 20 to 30 ಬಟ್ಟೆಗಳು ಇಡಿಸುತ್ತೆ. ಸೊ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಆ್ಯಂಡ್ ನೀವು ನೋಡ್ಬೋದು ಸ್ಮಾಲ್ ಸೈಜ್ ಬಾಕ್ಸ್. ಇದರಲ್ಲಿ ನಾನು ಮಗುವಿನ ಮೆಡಿಸಿನ್ಸ್ ಆ್ಯಂಡ್ ಪೌಡರ್, ಸೋಪ್, ಮಗುವಿನ ಕಾಜಲ್ ಆ್ಯಂಡ್ ವೈಪ್ಸ್ ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ನೀವು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ಅದನ್ನು ನೀವು ನಿಮ್ಮ ಬೆಡ್ ಪಕ್ಕ ಒಂದು ಕಡೆ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ಸೊ ದಟ್ ನಿಮಗೆ ಯಾವ ಬಟ್ಟೆನೂ ಹೊರಗಡೆ ಕಾಣಿಸಲ್ಲ. ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನನಗೆ ಉಪಯೋಗ ಆಗಿದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.